ಹೇಳ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಎಷ್ಟೋ ಜನ ಉದ್ಯೋಗ ಪಡ್ಕೋತಾ ಇದ್ದಾರೆ. ನಾವು ನಿಜವಾದ ಪರಿಶಿಷ್ಟ ಜಾತಿ, ಒಳಮಾದಿಗರು, ಅಸ್ಪೃಶ್ಯರು. ಆದ್ರೆ ನಾವು ನಮ್ಮ ಜಾತಿ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ಜಾತಿ ಹೆಸರಲ್ಲಿ ಯಾರೋ ಮುಷ್ಟನ್ನು ಊಟ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಅಧಿಕಾರ ಪಡ್ಕೋತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ಯಾರು ಪ್ರಶ್ನೆ ಮಾಡಬೇಕು? ಪ್ರಶ್ನೆ ಮಾಡುವವನಿಗೆ ಅಲ್ಲಿಲ್ಲ, ಪ್ರಶ್ನೆ ಮಾಡುವವನಿಗೆ ಬಾಯಿ ಇಲ್ಲ ಇದ್ದಾಗ ಎಲ್ಲವನ್ನು ಬಾಯಿ ಇರೋರು ಅಲ್ಲಿರೋರು ಪಡ್ಕೊಳ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಮುಷ್ಟನ್ನು ಊಟ ಮಾಡ್ತಾರೆ. ಈ ಪರಿಜ್ಞಾನ ನನಗೆ ಮೀಸಲಾತಿ ಬಗ್ಗೆ ಬೇಕು. ಈ ಪರಿಜ್ಞಾನವೇ ಇಲ್ಲದೆ, ಮೀಸಲಾತಿಯ ಪರಿಜ್ಞಾನವೇ ನನಗೆ ಗೊತ್ತಿಲ್ಲದೇನೆ ಈಗ ನಾನು ಒಳ ಮೀಸಲಾತಿ ಕೇಳ್ತಾ ಇದ್ದೀನಿ. ಒಳ ಮೀಸಲಾತಿ ಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದು ಒಳ ಮೀಸಲಾತಿ ತಗೊಂಡು ನಾನೇ ಉತ್ತರ ಆಗ್ಬೋದು. ನಾನು ಎಷ್ಟು ಸಾಧನೆ ಮಾಡ್ಬೋದು, ಯಾವ ಸಾಧನೆ ಮಾಡ್ಬೋದು? ಮೀಸಲಾತಿ ಪಡ್ಕೊಂಡು ಹೇಗೆ ಅತಂತ್ರಕ್ಕಾದ್ನೋ ಆ ಅತಂತ್ರ ಸ್ಥಿತಿ ಒಳ ಮೀಸಲಾತಿ ಬಂದಲ್ಲೂ ಆಗೋದು ಬೇಡದಲ್ಲ, ಆಗ್ಬೇಕಾ? ಬುದ್ಧಿವಂತಿಕೆ ಬೇಕು, ಸಂವಿಧಾನದ ತಿಳುವಳಿಕೆ ಬೇಕು, ಜ್ಞಾನ ಬೇಕು, ಬಂಧುತ್ವ ಬೇಕು. ನಾವೆಲ್ಲರೂ ಸಹ ಈ ರಾಷ್ಟ್ರದ ಬಂಧುತ್ವದ ವಾರಸುದಾರರು. ಯಾಕಂದ್ರೆ ಅಸ್ಪೃಶ್ಯರು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಿತ್ರರೇ, ನಾವು ದಲಿತ ಸಮುದಾಯ ಈ ರಾಷ್ಟ್ರದ ಸ್ಪೃಶ್ಯ ಸಮುದಾಯ, ಅಸ್ಪೃಶ್ಯರಲ್ಲ. ಅಸ್ಪೃಶ್ಯರು ಅಂತ ನಮ್ಮನ್ನ ಕರೆದ್ರಲ್ಲ, ನಾವು ಕರ್ಕೊಂಡಿದ್ದೀವ ನಾವು ಅಸ್ಪೃಶ್ಯರು ಅಂತ? ನಮ್ಮನ್ನ ಕರೆದ್ರಲ್ಲ, ಆ ಮನಸ್ಸು ಮತ್ತು ಅವರು ಅಸ್ಪೃಶ್ಯರು. ನಾವೆಲ್ಲ ಅಸ್ಪೃಶ್ಯರು, ನಾವು ಅಸ್ಪೃಶ್ಯರಾಗಿಲ್ಲ. ಯಾಕಂದ್ರೆ ನಾವು ರಾಷ್ಟ್ರವನ್ನು ಪ್ರೀತಿಸೋರು, ಜನರನ್ನು ಪ್ರೀತಿಸೋರು, ಬಂಧುತ್ವವನ್ನು ಬೆಸೆಯೋರು, ಕರುಳು ಬೆಳ್ಳೆಯನ್ನು ಬೆಸೆಯೋರು, ಗ್ರಾಮ ಸಂಸ್ಕೃತಿಯ ಮೂಲಕ ಊರನ್ನ ಕಟ್ತವ್ರು. ನನ್ನ ದುಡಿಮೆಯೇ ಊರಿನ ಉದ್ಧಾರಕ್ಕೆ ಕಾರಣ. ಈ ಜಮೀನುಗಳಲ್ಲಿ ಕೆಲಸ ಮಾಡಿದವನು ನಾನು, ದೇವಸ್ಥಾನ ಕಟ್ಟಿದವನು ನಾನು, ರಸ್ತೆಗಳ ಕ್ಲೀನ್ ಮಾಡಿದವನು ನಾನು, ಚರಂಡಿ ಕ್ಲೀನ್ ಮಾಡಿದವನು ನಾನು. ನನ್ನ ಆಹಾರ ಪದ್ಧತಿ, ನಾನು ವಾಸಿಸುವ ಪದ್ಧತಿ, ನನ್ನ ಶಿಕ್ಷಣ ಕೊಡದಿರೋಕ್ಕಾಗಿ ಮತ್ತು ನನ್ನ ಜಾತಿಯ ಹಿನ್ನೆಲೆಯಿಂದ ಅಸ್ಪೃಶ್ಯನಾಗಿ ಮಾಡಿದ ಸಮಾಜ ನಿಂದು. ಆ ಅಸ್ಪೃಶ್ಯ ಸಮಾಜ ಇವತ್ತು ಸ್ಪೃಶ್ಯ ಸಮಾಜವಾಗಿ ಮೆರಿತಾ ಇದೆ. ಸ್ಪೃಶ್ಯ ಸಮಾಜ ಇವ್ರ ಕೈ ಕೆಳಗೆ ಹಾಕೊಂಡು ಅಸ್ಪೃಶ್ಯ ಸಮಾಜವಾಗಿ ಕುಳಿತುಕೊಂಡಿದೆ. ಅದರಿಂದ ನಾನು ಒಂದು ಮಾತು ಹೇಳಿದೆ ಅಂತ ನಿಮಗೆ, ನಾವು ಯಾವತ್ತೂ ಅಸ್ಪೃಶ್ಯರಲ್ಲ, ಸ್ಪೃಶ್ಯರು. ಈ ರಾಷ್ಟ್ರವನ್ನು ಕಟ್ಟಿದವರು, ಆ ಹೆಮ್ಮೆ ಇರಬೇಕು ನಿಮಗೆ. ಆ ಹೆಮ್ಮೆನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಯಾಕೆ ಶಿಕ್ಷಣಕ್ಕೆ ಒತ್ತು ಯಾಕೆ ಕೊಡ್ತಾರೆ ಅಂತಂದ್ರೆ, 2,500 ವರ್ಷಗಳಿಂದ ಈ ಭಾರತದಲ್ಲಿ ಬಹು ಜನರಿಗೆ ಶಿಕ್ಷಣದ ಹಕ್ಕು ಇರಲಿಲ್ಲ. ಮೂಲಭೂತ ಹಕ್ಕಾದ ಬದುಕುವ ಹಕ್ಕು ಇರಲಿಲ್ಲ. ಮಾನವನಿಗೆ ಬೇಕಾದ ಮೂಲಭೂತ ಹಕ್ಕುಗಳ ಸ್ವಾತಂತ್ರ್ಯವೂ ಇರಲಿಲ್ಲ. ಈ ಎಲ್ಲ ಹಕ್ಕುಗಳು ಇಲ್ಲದೆ ಇದ್ದಾಗ ಇವೆಲ್ಲವನ್ನು ಸ್ವಾತಂತ್ರ್ಯ ಭಾರತದಲ್ಲಿ ಪಡ್ಕೋಬೇಕು, ಸಂವಿಧಾನವಾಗಿ ಪಡ್ಕೋಬೇಕು ಅಂತಂದ್ರೆ ಮೊದಲು ಬೇಕಾದ್ದು ನಿಮಗೆ ಶಿಕ್ಷಣ. ಈ ಶಿಕ್ಷಣ ಹೊಂದಿದ್ರೆ ಆಗಲ್ಲ. ಆ ಶಿಕ್ಷಣದ ಜೊತೆಗೆ ಸಂಘಟಿತರಾಗಬೇಕು. ಆ ಸಂಘಟನೆಯನ್ನ ಬೌದ್ಧಿಕವಾಗಿ ಹೋರಾಡಬೇಕು. ರಕ್ತಪಾತದ ಮೂಲಕ, ರಸ್ತೆ ಚಲೋ ಮಾಡೋ ಮೂಲಕ, ಹೊಡೆದಾಟದ ಮೂಲಕ, ಮನೆ ಬೀಳಿಸುವ ಮೂಲಕ ಹೋರಾಡೋದಲ್ಲ, ಕಾನೂನಾತ್ಮಕ ಹೋರಾಡಬೇಕು. ಯಾಕಂದ್ರೆ ನಾವು ಈ ರಾಷ್ಟ್ರವನ್ನ ಯಾವತ್ತು ಮುರಿದು ಕಟ್ತವ್ರಲ್ಲ, ದುಡಿದು ಕಟ್ತವ್ರು. ಈ ರಾಷ್ಟ್ರವನ್ನು ಯಾವತ್ತು ನಾವು ಮುರಿದು ಕಟ್ತವ್ರಲ್ಲ, ದುಡಿದು ಕಟ್ತವ್ರು ಯಾವತ್ತು ರಕ್ತಪಾತಕ್ಕೆ ಹೋಗಲ್ಲ, ಶಾಂತಿಯುತ ಹೋರಾಟಕ್ಕೆ ಹೋಗ್ತೀವಿ ನಾವು. ಇದೇ ಅಂಬೇಡ್ಕರ್ ತತ್ವ ಸಿದ್ಧಾಂತ. ಅಂಬೇಡ್ಕರ್ ತತ್ವ ಸಿದ್ಧಾಂತ ಏನು ಅಂತಂದ್ರೆ, ಮೊದಲು ನೀವು ಅಸ್ಪೃಶ್ಯರಲ್ಲ ಎಂಬುದು, ನೀವು ಸ್ಪೃಶ್ಯರು ಅಂತ ಮನವರಿಕೆ ಮಾಡುವುದು. ಇನ್ನೊಂದು, ನೀವು ಈ ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕ ಮೂಲಭೂತ ಹಕ್ಕನ್ನು ಪಡಿಬೇಕಾದ್ರೆ ಶಿಕ್ಷಣವನ್ನು ಪಡಿಬೇಕು. ಆದ್ರೆ ನಮ್ಮಲ್ಲೇನಾಗಿದೆ ಇವತ್ತು, ಶಿಕ್ಷಣವನ್ನು ಪಡೆಯುತ್ತಾ ತಮ್ಮ ಸ್ವಾರ್ಥ ಸಾಧನೆಗಾಗಿ ಒಂದು ವರ್ಗ ಮುಖ ಮಾಡಿದೆ. ಇವತ್ತಿನ ಪಕ್ಷ ರಾಜಕಾರಣಗಳಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿರುವಂತಹ ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಪಕ್ಷಗಳು, ಆ ರಾಜ್ಯ ಪಕ್ಷಗಳ ಜಾತಿಯ ನಾಯಕರುಗಳು ಇವತ್ತು ದಲಿತ ಜನಾಂಗವನ್ನ, ಅವರ ಬೌದ್ಧಿಕ ಚಿಂತನೆಯನ್ನ, ಅವರ ಒಗ್ಗಟ್ಟನ್ನ, ಅವರ ಅಂಬೇಡ್ಕರ್ ವಾದವನ್ನ ಸಮಯಕ್ಕೆ ತಕ್ಕಂತೆ ಯೂಸ್ ಅಂಡ್ ಥ್ರೋ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಬಲಿಯಾಗ್ತಿರೋದು ನಾವೇನೆ. ಯಾಕಂದ್ರೆ ನಾನು ಮುಂಚೆ ಹೇಳಿದಾಗ ನಿಮ್ಗೆ, ನಾವು ಎಲ್ಲ ಸಂವಿಧಾನದ ಯಾವ ಕಾಲಗಳು ಗೊತ್ತಿಲ್ಲ, ಆದ್ರೆ ನಾವು ಅಯ್ಯಪ್ಪನ ಮಾಲೆ ಹಾಕೋತೀವಿ, ಹನುಮನ್ ಮಾಲೆ ಹಾಕೋತೀವಿ, ಎಲ್ಲಮ್ಮನ ಮಾಲೆ ಹಾಕೋತೀವಿ, ಇನ್ಯಾವುದೋ ಮಾಲೆ ಹಾಕೊಂಡು ಬರೀ ವ್ರತ ಮಾಡ್ತಾ ಇದೀವಿ. ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಆ ಪೂಜೆ ಈ ಪೂಜೆ ಮಾಡ್ತೀವಿ. ಈ ಯಾವ ಪೂಜೆಗಳು, ಯಾವ ಮಾಲೆಗಳು, ಯಾವ ಯಾತ್ರೆಗಳು ಸಹ ಈವರೆಗೂ ನಮ್ಗೆ ಏನೋ ಸಾಧನೆ ಮಾಡದ ವರ್ಗ ಕೆಲಸವನ್ನ 1950 ಈಗ ತಾನೇ ನಮ್ಮ ಮಿತ್ರರು ಓದರು ಏನು ಸಂವಿಧಾನ ಪೀಠಿಕೆಯನ್ನು ನಾವೇ ಒಪ್ಪಿಸ್ಕೊಂಡಿದ್ದೀವಿ. ಆ ಸಂವಿಧಾನ ಪೀಠಿಕೆ ನಮ್ಗೆ ಎಲ್ಲವನ್ನೂ ಕೊಟ್ಟಿದೆ, ಎಲ್ಲವನ್ನೂ ಕೊಡ್ತಾ ಇದೆ. ಆದರೆ ನಾವು ಯಾವುದನ್ನೂ ಪಡ್ಕೋತಾ ಇಲ್ಲ. ಎಲ್ಲವನ್ನೂ ಕೊಡ್ತಾ ಇದೆ, ಅದು ಯಾವುದು ಪಡ್ಕೋತಾ ಇಲ್ಲ, ಪಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ನಮ್ಮಲ್ಲಿ ಒಗ್ಗಟ್ಟಿಲ್ಲ.
ನಮ್ಮಲ್ಲಿ ಪಾರಂಪರಿಕವಾದ ಅಜ್ಞಾನ ಇದೆ, ಪಾರಂಪರಿಕವಾದ ವೈರತ್ವ ಇದೆ, ಪಾರಂಪರಿಕವಾದಂಥ ನಾನತ್ವ ಇದೆ. ಯಾವ ನಾನತ್ವ ಇದು? ಅಸ್ಪೃಶ್ಯತೆಯ ನಾನತ್ವ. ಅವನ್ಯಾರು ಇವನ್ಯಾರು ಅವ್ರ್ಯಾರು ಇವ್ರ್ಯಾರು ನಮ್ಮಲ್ಲಿ ಒಳ ಜಗಳ ಮಾಡ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಈ ಒಳ ಜಗಳದ ಬೆಂಕಿಯಲ್ಲಿ ಅಡಿಗೆ ಮಾಡಿಕೊಂಡು ಮುಷ್ಟಾನ್ನ ಭೋಜನ ಊಟ ಮಾಡುವರು ಇನ್ನೂ ಪಕ್ಕದಿದ್ದಾರೆ, ನಮ್ಮ ಪಕ್ಕದಲ್ಲಿದ್ದಾರೆ. ಇವರು 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 ಅವರು ಇವರಿಬ್ಬರ ಜಗಳ ಆಡ್ತಾ ಇದ್ರೆ, ಸಂವಿಧಾನವನ್ನು ಉಳಿಸಬೇಕಾದವರೇ ಜಗಳ ಆಡ್ತಾ ಇದ್ರೆ, ಸಂವಿಧಾನವನ್ನು ತೆಗಿಬೇಕಾದವರು ಆನಂದ ಊಟ ಮಾಡ್ತಾ ಇರ್ತಾರೆ. ಈ ಪ್ರಜ್ಞೆ ನಮ್ಗಿರ್ಬೇಕು. ನಮ್ಗೆ ಬಹಳ ಮುಖ್ಯವಾಗಿ ಮಿತ್ರರೇ, ಬಂಧುಗಳೇ, ಒಂದು ಮಾತು ಹೇಳ್ಬೇಕು ನಿಮ್ಗೆ. ಭಾರತಕ್ಕೆ ಸಂವಿಧಾನ ಬಂತು, ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ರು, ಸಂವಿಧಾನ ಜಾರಿಗೆ ಬಂದಿದೆ. ಈ ಸಂವಿಧಾನಕ್ಕೆ ಅಪಚಾರಗಳಾದಾಗ ದಲಿತ ವರ್ಗವೇ ಯಾಕೆ ವಿರೋಧ ಮಾಡ್ಬೇಕು? ಅದನ್ನ ಯಾಕೆ ಸ್ಟ್ರೈಕ್ ಮಾಡಬೇಕು? ಸಮಸ್ತ 150 ಕೋಟಿ ಜನರು ಮೀಸಲಾತಿಯ ಏನೋ ಸಂವಿಧಾನ ಅಲ್ವಾ ಇದು? ದಲಿತರ ಮಾತು ಸಂವಿಧಾನನ, ದಲಿತರ ಮಾತು ಬರ್ಕೊಟ್ರ ಸಂವಿಧಾನ ಇದು. ಇಡೀ ಭಾರತದ 145 ಕೋಟಿ ಜನರು ಸಂಬಂಧಪಟ್ಟ ತಾನೇ ಇದು. ಆದರೂ ಯಾಕೆ ಒಂದಷ್ಟು ಅಂಬೇಡ್ಕರ್ ಸಂಘಟನೆಗಳು, ಒಂದಷ್ಟು DSS ಸಂಘಟನೆಗಳು, ಒಂದಷ್ಟು ದಲಿತ ಪರ ಚಿಂತಕರೇ ಸಂವಿಧಾನದ ವಿರುದ್ಧ ಮಾತಾಡೋದ್ರ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ? ಓಹೋ, ಸಂವಿಧಾನ ದಲಿತರಿಗೆ ಮೀಸಲಾತಿ ಕೊಟ್ಟಿದೆ ಅಂತ ಸ್ಟ್ರೈಕ್ ಮಾಡ್ತೀವ ಅದ್ರ ಪರವಾಗಿ? ಅಥವಾ ಸಂವಿಧಾನವನ್ನು ಬರೆದವರು ನಮ್ಮ ಸಮಾಜದ ಅಂಬೇಡ್ಕರ್ ಎಂಬ ಕಾರಣಕ್ಕಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವ? ಅಥವಾ ಅವರು ದಲಿತರಿಗೆ ಮೀಸಲಾತಿ ಕೊಟ್ಟಿದೆ ಈ ಸಂವಿಧಾನ ಅಂತ ಅವರು ಅದನ್ನು ಅಲ್ಲಗಳಿತಾರೋ? ಅಥವಾ ನಮ್ಮ ಸಮಾಜದಕ್ಕೆ ಸಂಬಂಧಪಟ್ಟದ ಅಸ್ಪೃಶ್ಯ ಸಮಾಜದ ನಮ್ಮ ಕಾಲು ಬುಡದಲ್ಲಿ ಕುಳಿತುಕೊಂಡಿದ್ದ ಜಾತಿಯ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಎಂಬ ಕಾರಣಕ್ಕಾಗಿ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆಗಳು ನಮ್ಗೆ ಹುಟ್ಕೋಬೇಕು. ನಮಗೆ ಇಲ್ಲಿ ಬಹಳ ಮುಖ್ಯವಾಗಿ ಸೌಲಭ್ಯ ಕೊಟ್ಟಿರೋದು, ಮೀಸಲಾತಿ ಕೊಟ್ಟಿರೋದು, ಅವರ ಅಧಿಕಾರ ಕೊಟ್ಟಿರೋದು ಒಂದು ಕಾಲು ಭಾಗ ಆದ್ರೆ, ದಲಿತ ಸಮಾಜದ ವ್ಯಕ್ತಿ, ಅಸ್ಪೃಶ್ಯ ಸಮಾಜದ ವ್ಯಕ್ತಿ, ನಾನು ಸೃಷ್ಟಿ ಮಾಡಿದ ಅಸ್ಪೃಶ್ಯ ವ್ಯಕ್ತಿ ಸಂವಿಧಾನ ಬರೆದ್ಬಿಟ್ನಲ್ಲ, ಸಂವಿಧಾನದ ನಾಯಕನಾಗ್ಬಿಟ್ನಲ್ಲ, ಸಂವಿಧಾನ ಶಿಲ್ಪಿ ಆಗ್ಬಿಟ್ನಲ್ಲ, ಇಷ್ಟೆಲ್ಲ ಜನನಾಯಕನಾಗ್ಬಿಟ್ನಲ್ಲ ಎಂಬ ಬಹುದೊಡ್ಡ ಅಸ್ಪೃಶ್ಯತೆಯ ಮನಸ್ಸುಗಳು ಈ ಕೆಲಸ ಮಾಡ್ತಾ ಇವೆ. ಅಸ್ಪೃಶ್ಯತೆಯ ಮನಸ್ಸುಗಳು. ಅಂಬೇಡ್ಕರ್ ಒಬ್ಬ ಇದೇ ಸಂವಿಧಾನವನ್ನು ಇವತ್ತೇನು ಮೀಸಲಾತಿ ಕೊಟ್ಟಿದ್ದಾರಲ್ಲ, ದಲಿತರಿಗೆಲ್ಲ, ಇಡೀ ಭಾರತ ಎಲ್ಲರಿಗೂ ಮೀಸಲಾತಿ ಇದೆ, ಆದರೆ ಇದೇ ದಲಿತರಿಗೆ 1 ಪಾಯಿಂಟ್ ಜಾಸ್ತಿ ಮೀಸಲಾತಿ ಕೊಟ್ಟು ಒಬ್ಬ ಬ್ರಾಹ್ಮಣ ಈ ಸಂವಿಧಾನ ಬರೆದಿದ್ರೆ ಅವನು ವಿಶ್ವನಾಯಕನಾಗ್ತಾ ಇದ್ದ, ವಿಶ್ವನಾಯಕನಾಗ್ಬಿಡ್ತಾ ಇದ್ದ. ಆದ್ರೆ ಬ್ರಾಹ್ಮಣರಿಗೂ ಸಹಿತ ಎಲ್ರಿಗೂ ಮೀಸಲಾತಿ ಕೊಟ್ಟಂತ ಅಂಬೇಡ್ಕರ್ ಇಲ್ಲಿ ಜಾತಿ ನಾಯಕರಾಗ್ಬಿಟ್ರು. ಭಾರತದಲ್ಲಿ ಇರುವುದು ಎರಡೇ, ಒಂದು ಸ್ಪೃಶ್ಯ ಭಾರತ, ಇನ್ನೊಂದು ಅಸ್ಪೃಶ್ಯ ಭಾರತ. ಅಸ್ಪೃಶ್ಯ ಭಾರತ ಸೊರಗ್ತಾ ಇದೆ, ಸ್ಪೃಶ್ಯ ಭಾರತ ಅಜ್ಞಾನದಿಂದ ತೇಲ್ತಾ ಇದೆ. ನೋಡ್ರಿ